ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಕರ್ನಾಟಕ TET ಮತ್ತು SD APC PSI ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಗಾಂಧೀಜಿ ಹಾಗೂ ಸ್ವಾತಂತ್ರ್ಯ ಹೋರಾಟ ಅಂಥೇಳಿ ಭಾಳಷ್ಟು ಪ್ರಶ್ನೆಗಳಾಗುವಂಥದ್ದು ಇಲ್ಲಿಂದೆ. ಗಾಂಧೀಜಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಳು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಯಾವ ರೀತಿ ಯಾವ್ಯಾವ ಹೋರಾಟಗಳು ನಡೀತು ಅಂಥೇಳಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಟಾಪಿಕನ್ನು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂತ ಹೇಳ್ತಾ, ರಾಷ್ಟ್ರೀಯ ಚಳವಳಿಯು ಮಂದಗಾಮಿ ಮತ್ತು ತೀವ್ರಗಾಮಿ ಕಾಲಘಟ್ಟದ ಈ ರೀತಿ ಅಂತಂದ್ರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂಥೇಳಿ ನಾವು ಈ ಒಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ನಾವು ನೋಡ್ತೀವಿ. ರಾಷ್ಟ್ರೀಯ ಚಳವಳಿಯಲ್ಲಿ ನೋಡ್ತೀವಿ. ಗಾಂಧೀಜಿಯವರ ಆಗಮನದೊಂದಿಗೆ ರಾಷ್ಟ್ರೀಯ ಚಳವಳಿ 3ನೇ ಹಂತವು ಆರಂಭವಾಗ್ತದೆ. 1919ರಿಂದ 1947ರವರೆಗಿನ ಕಾಲಘಟ್ಟವನ್ನು ಗಾಂಧೀಜಿಯ ಕಾಲಘಟ್ಟ ಅಥವಾ ಗಾಂಧಿ ಯುಗ ಅಂತೇಳಿ ಕರಿತೀವಿ ನಾವು. 1919ರಿಂದ 1947 ಈ ಒಂದು ಕಾಲಘಟ್ಟವನ್ನು ನಾವು ಗಾಂಧೀಜಿಯವರ ಕಾಲಘಟ್ಟ ಅಂತೇಳಿ ಕರಿತೀವಿ. ಇದರಲ್ಲಿ ಪ್ರಶ್ನೆ ಆಗ್ತದೆ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಅಂತಂದ್ರೆ ಗಾಂಧೀಜಿಯವರ ಆಗಮನವಾಗ್ತದೆ. ಗಾಂಧೀಜಿಯವರ ಆಗಮನ, ಗಾಂಧೀಜಿಯವರು ಅಂತಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಇರ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ದೀರ್ಘಕಾಲದ ವಾಸ್ತವ್ಯದ ನಂತರ ಭಾಳಷ್ಟು ದೀರ್ಘಕಾಲದವರೆಗೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ, ಅಲ್ಲಿ ವಾಸವಾಗಿರ್ತಾರೆ. ಅನಂತರ 1915 ಜನವರಿ 9ರಂದು ಗಾಂಧೀಜಿ ಭಾರತಕ್ಕೆ ಹಿಂದಿರುಗ್ತಾರೆ. ಪ್ರಶ್ನೆ ಆಗ್ತದೆ ನೋಡ್ರಿ, ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಯಾವಾಗ ಬಂದರು ಅಂತಂದ್ರೆ 1915 ಜನವರಿ 9ರಂದು ಗಾಂಧೀಜಿಯವರು ಭಾರತಕ್ಕೆ ಹಿಂದಿರುಗಿದರು. ಭಾರತೀಯರ ಸಮಸ್ಯೆಗಳನ್ನು ಅರ್ಥೈಸಲು ಹಾಗೂ ಭಾರತದ ಬಗ್ಗೆ ತಿಳಿದುಕೊಳ್ಳಲು ಭಾರತದಾದ್ಯಂತ ಸಂಚಾರವನ್ನು ಮಾಡ್ತಾರೆ. ಯಾವಾಗ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದರೋ ಆ ಒಂದು ಸಂದರ್ಭದಲ್ಲಿ ಭಾರತೀಯರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು, ಭಾರತದ ಬಗ್ಗೆ ತಿಳಿದುಕೊಳ್ಳಲು ಭಾರತದಾದ್ಯಂತ ಅಂತಂದ್ರೆ ಸಂಚಾರವನ್ನು ಮಾಡ್ತಾರೆ. ಸರಳವಾದ ಜೀವನ ಮತ್ತು ವಸ್ತ್ರಧಾರಣೆಯ ಮೂಲಕ ಜನರಿಗೆ ಬಹಳಷ್ಟು ಮಾರ್ಗದರ್ಶಕರಾಗ್ತಾರೆ. ಅಂದರೆ ಸಾಮಾನ್ಯವಾಗಿ ಸರಳವಾಗಿರುವಂಥ ಜೀವನ ನಡೆಸ್ತಾರೆ ಅಂತಂದ್ರೆ ಕೇವಲ ಅವರು ಸಾಮಾನ್ಯವಾಗಿರುವಂಥ ವಸ್ತ್ರಧಾರಣೆಯನ್ನು ಬಟ್ಟೆಗಳನ್ನು ಹಾಕ್ಕೊಳ್ತಾರೆ. ಈ ರೀತಿ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಜನರಿಗೆ ಬಹಳಷ್ಟು ಮಾರ್ಗದರ್ಶಕರಾಗ್ತಾರೆ. ಸಾಮಾನ್ಯ ಜನರ ಭಾಷೆಯ ಮೂಲಕ ಅವರೊಂದಿಗೆ ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಅಂತಂದ್ರೆ ಸಾಮಾನ್ಯ ಜನರ ಭಾಷೆಯ ಮೂಲಕ ಅವರೊಂದಿಗೆ ವ್ಯವಹರಿಸಲು ಅವರೊಂದಿಗೆ ಮಾತನಾಡಲು ಪ್ರಾರಂಭವನ್ನು ಮಾಡ್ತಾರೆ. ಅಹಿಂಸೆಯಲ್ಲಿ ಬೇರೂರಿದ ಸತ್ಯಾಗ್ರಹ ಎಂಬ ಹೊಸ ಹೋರಾಟ ವಿಧಾನಕ್ಕೆ ಅವರು ರೂಪು ನೀಡ್ತಾರೆ. ಅಂದರೆ ಹಿಂಸೆ ಮಾಡುವುದಲ್ಲ, ಅಹಿಂಸೆಯೇ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು, ಪ್ರಮುಖವಾಗಿರುವಂಥಂತ ಹೇಳಿ ಅಹಿಂಸೆಯಲ್ಲಿ ಬೇರೂರಿದ ಸತ್ಯಾಗ್ರಹ ಎಂಬ ಒಂದು ಹೊಸ ಹೋರಾಟವನ್ನು ಇವರು ಮಹಾತ್ಮ ಗಾಂಧೀಜಿಯವರು ಪ್ರಾರಂಭವನ್ನು ಮಾಡ್ತಾರೆ. ತನ್ನ ಆಶಯಗಳ ಪ್ರಚಾರಕ್ಕಾಗಿ ಗುಜರಾತಿನ ವೆರಿ ಇಂಪಾರ್ಟೆಂಟ್ ನೋಡ್ರಿ, ತಮ್ಮ ಒಂದು ಆಶಯಗಳ ಪ್ರಚಾರಕ್ಕಾಗಿ ಗುಜರಾತಿನ ಅಹಮದಾಬಾದ್ನಲ್ಲಿ ಸಬರ್ಮತಿ ಆಶ್ರಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಮಹಾತ್ಮ ಗಾಂಧೀಜಿಯವರು ತಮ್ಮ ಒಂದು ಆಶಯಗಳನ್ನು ಈಡೇರಿಸಲಿಕ್ಕೆ, ತಮ್ಮ ಒಂದು ಆಶಯಗಳ ಒಂದು ಪ್ರಚಾರ ಮಾಡಲಿಕ್ಕೆ ಗುಜರಾತಿನ ಅಹಮದಾಬಾದಿನ ಸಬರ್ಮತಿ ಆಶ್ರಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ರಾಷ್ಟ್ರೀಯ ಚಳವಳಿಯ ನೇತೃತ್ವವನ್ನು ಗಾಂಧೀಜಿ ಕೈಗೆತ್ತಿಕೊಂಡ ಬಳಿಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರು ಸಹಭಾಗಿತ್ವ ಹೆಚ್ಚಾಗ್ತದೆ. ಯಾವಾಗ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರೀಯ ಚಳವಳಿಯ ನೇತೃತ್ವವನ್ನು ವಹಿಸ್ಕೊಂಡ್ರೋ ಆವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರು ಬಹಳಷ್ಟು ಅಂತಂದ್ರೆ ಸಹಭಾಗಿತ್ವವಾಗಿ ಭಾಗವಹಿಸಲಿಕ್ಕೆ, ಆ ಒಂದು ಚಳವಳಿಯಲ್ಲಿ, ಆ ಒಂದು ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಮುಂದೆ ಬರ್ತಾರೆ. ಇನ್ನು ಆರಂಭ ಕಾಲದ ಕೆಲವು ಹೋರಾಟಗಳನ್ನು ನಾವು ನೋಡ್ತಾ ಹೋಗೋಣ. ಆರಂಭ ಕಾಲದ ಕೆಲವು ಹೋರಾಟಗಳು 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಅಂತೇಳಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರುವಂಥ ಪ್ರಥಮ ಹೋರಾಟ ಅಂತ ಕರಿತೀವಿ ನಾವು. ಇಲ್ಲಿ ಪ್ರಶ್ನೆ ಆಗ್ತದೆ, ಮಹಾತ್ಮ ಗಾಂಧೀಜಿಯವರು ಮಾಡಿರುವಂಥ ಮೊಟ್ಟ ಮೊದಲ ಸತ್ಯಾಗ್ರಹ ಯಾವುದಂತಂದ್ರೆ 1917ರಲ್ಲಿ ಮಾಡಿರುವಂಥ ಚಂಪಾರಣ್ಯ ಸತ್ಯಾಗ್ರಹ. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಈ ಸತ್ಯಾಗ್ರಹವು ಬಿಹಾರಿನ ಚಂಪಾರಣ ನೀಲಿ ಕೃಷಿಕರನ ತೋಟದ ಯಜಮಾನರ ಬಿಳಿಯರು ಶೋಷಣೆ ಮಾಡುವುದರ ವಿರುದ್ಧವಾಗಿತ್ತು. ಅಂದರೆ ಈ ಒಂದು
1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಮಾಡಲು ಪ್ರಮುಖವಾಗಿರುವಂಥ ಕಾರಣ ಬಿಹಾರಿನಲ್ಲಿ ಚಂಪಾರಣ ನೀಲಿ ಕೃಷಿಕರನ್ನು, ಅಂದರೆ ಅಲ್ಲಿರುವಂಥ ರೈತರು ನೀಲಿ ಬೆಳೆಯನ್ನು ಬೆಳೀತಾ ಇದ್ದರು. ಅದರ ವಿರುದ್ಧ ಅಂತಂದ್ರೆ ಬಿಳಿಯರು ಅಂತಂದ್ರೆ ಶೋಷಣೆ ಮಾಡುವುದರ ಮೂಲಕ ಶೋಷಣೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಅಲ್ಲಿ ಆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ ಒಂದು 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧೀಜಿಯವರು ಮಾಡ್ತಾರೆ. ಇದು ಮೊಟ್ಟ ಮೊದಲ ಸತ್ಯಾಗ್ರಹವಾಗಿರುವಂಥ ಪ್ರಥಮ ಸತ್ಯಾಗ್ರಹ ಅಂತ ಕರಿತೀವಿ, ಪ್ರಥಮ ಹೋರಾಟ. ಇದರ ಫಲವಾಗಿ ಕೃಷಿಕರಿಗೆ ಬಹಳಷ್ಟು ಅನುಕೂಲಕರವಾದ ತೀರ್ಮಾನಗಳನ್ನು ಕೈಗೊಳ್ಳಲು ಬಿಳಿಯರು ನಿರ್ಬಂಧಿತರಾದರು ಅಂತೇಳಿ. ಅಂದರೆ ಈ ಒಂದು ಹೋರಾಟದ ಮೂಲಕ ಕೃಷಿಕರಿಗೆ, ರೈತರಿಗೆ ಬಹಳಷ್ಟು ಸಹಾಯಕವಾಗುವಂಥ ರೀತಿಯಲ್ಲಿ ಅಂತಂದ್ರೆ ತೀರ್ಮಾನಗಳನ್ನು ಕೈಗೊಳ್ಳಲಾಗ್ತದೆ. ನಂತರ 1918ರಲ್ಲಿ ಗಾಂಧೀಜಿಯವರು ಅಹಮದಾಬಾದಿನ ಬಟ್ಟೆ ಗಿರಣಿಯ ಕಾರ್ಮಿಕರ ವೇತನವನ್ನು ಹೆಚ್ಚಳಕ್ಕಾಗಿ ನಡೆಸಿದ ಮುಷ್ಕರವನ್ನು ಮುನ್ನಡೆಸ್ತಾರೆ. ನೆಕ್ಸ್ಟ್ ಅಂತಂದ್ರೆ 1918ರಲ್ಲಿ ಮಹಾತ್ಮ ಗಾಂಧೀಜಿಯವರು ಅಹಮದಾಬಾದಿನ ಬಟ್ಟೆ ಗಿರಣಿಯ ಕಾರ್ಮಿಕರ ವೇತನ ಹೆಚ್ಚಳಕ್ಕಾಗಿ ನಡೆಸಿದ ಮುಷ್ಕರವನ್ನು ಮಾಡ್ತಾರೆ. ಇದು ಗಾಂಧೀಜಿಯವರು ಭಾರತ ನಡೆಸಿದ ಪ್ರಥಮ ನಿರಾಹಾರ ಸತ್ಯಾಗ್ರಹವಾಗಿದೆ, ಉಪವಾಸ ಸತ್ಯಾಗ್ರಹವಾಗಿದೆ. ನಿರಾಹಾರ ಅಂದರೆ ಆಹಾರವನ್ನು ಸೇವಿಸಲದೆ ಮಾಡಿರುವಂಥ ಪ್ರಥಮವಾಗಿರುವಂಥ ಒಂದು ನಿರಾಹಾರ ಸತ್ಯಾಗ್ರಹವಾಗಿರುವಂಥದ್ದು 1918ರಲ್ಲಿ ಮಾಡಿರುವಂಥ ಅಹಮದಾಬಾದಿನ ಬಟ್ಟೆ ಗಿರಣಿ ಕಾರ್ಮಿಕರ ವೇತನ ಹೆಚ್ಚಳಕ್ಕಾಗಿ ಮಾಡಿರುವಂಥ ಒಂದು ಮುಷ್ಕರ ಹೋರಾಟ ಅಂತ ಕರಿತೀವಿ ನಾವು. ಅದೇ ವರ್ಷ ಗುಜರಾತಿನ ಖೇಡಾದಲ್ಲಿ ಉಂಟಾದಂಥ ಪ್ರಕೃತಿ ವಿಕೋಪದಲ್ಲಿ ಕೃಷಿ ಬೆಳೆಗಳು ವ್ಯಾಪಕವಾಗಿ ನಾಶವಾಗ್ತವೆ. ಆವಾಗೂ ಕೂಡ ಅಂತಂದರೆ ಖೇಡಾ ಸತ್ಯಾಗ್ರಹವನ್ನು ಕೂಡ ಪ್ರಾರಂಭವನ್ನು ಮಾಡ್ತಾರೆ. ಬೆಳೆ ನಾಶವಾದುದರಿಂದ ತೆರಿಗೆಯಲ್ಲಿ ವಿನಾಯಿತಿ ನೀಡಬೇಕು ಅಂಥೇಳಿ ಕೃಷಿಕರು ಬೇಡಿಕೆಯನ್ನು ಮುಂದಿಟ್ಟರು. ಈ ರೀತಿ ಅಂತಂದ್ರೆ ಬ್ರಿಟಿಷ್ ಅಧಿಕಾರಿಗಳು ಈ ಬೇಡಿಕೆಗಳನ್ನು ತಿರಸ್ಕರಿಸಿದಾಗ ಗಾಂಧೀಜಿಯು ಯಾವಾಗ ಬ್ರಿಟಿಷ್ ಅಧಿಕಾರಿಗಳು ಇವರ ಒಂದು ಬೇಡಿಕೆಯನ್ನು ತಿರಸ್ಕರಿಸಿದಾಗ ಮಹಾತ್ಮ ಗಾಂಧೀಜಿಯವರು ಏನು ಮಾಡತ್ತಂದ್ರೆ ಕರ ನಿರಾಕರಣೆ ಮುಷ್ಕರಕ್ಕೆ ಆಹ್ವಾನವನ್ನು ಕೊಡ್ತಾರೆ. ಈ ರೀತಿ ಅಂತಂದ್ರೆ ಮುಷ್ಕರವನ್ನು ಮಾಡುವ ಮುಖಾಂತರ ಖೇಡಾ ಸತ್ಯಾಗ್ರಹವನ್ನು ಮಾಡ್ತಾರೆ. ಇನ್ನು ಪೌರರ ಹಕ್ಕುಗಳಿಗಾಗಿ ಈ ರೀತಿ ಹೋರಾಟಗಳು ನಡೀತವೆ. ಜನರ ಗುಂಪಿನ ಮೇಲೆ ಯಾಂತ್ರೀಕೃತ ಗೋವಿಯಿಂದ ಗುಂಡು ಹಾರಿಸುವಂಥದ್ದು, ಬಂಧನಕ್ಕೊಳಗಾದವರನ್ನು ಮೊಣಕಾಲಿನಲ್ಲಿ ತೆವಳಿಸುವುದು, ಜನರನ್ನು ಜೊತೆಯಾಗಿ ನಿಲ್ಲಿಸಿ ಕೈಕೊಳಗಳನ್ನು ತೊಡಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಲ್ಲಿಸುವುದು, ಭಾರತೀಯರ ವಾಹನಗಳನ್ನು ವಶಪಡಿಸುವುದು, ದಾರಿ ಹೋಕರ ಕೈಕಾಲುಗಳನ್ನು ಕಟ್ಟಿ ಏಟು ಕೊಡುವುದು, ಶಾಲೆಯಲ್ಲಿರುವ ದೊಡ್ಡ ಮಕ್ಕಳನ್ನು ಇತರ ಮಕ್ಕಳಿಗಿಂತ ಎತ್ತರವಿರುವರೆಂಬ ಕಾರಣಕ್ಕೆ ಚಾಟಿಯಿಂದ ಬಾರಿಸುವುದು, ಸ್ವತ್ತುಗಳನ್ನು ವಶಪಡಿಸುವುದು, ಭಾರತೀಯರ ಮನೆಗಳಲ್ಲಿರುವ ಫ್ಯಾನ್ಗಳನ್ನು ಕಳಚಿ ತೆಗೆದು ಬಿಳಿಯರಿಗೆ ನೀಡುವುದು. ಈ ರೀತಿ ಅಂತಂದರೆ ಬಹಳಷ್ಟು ಹಿಂಸಾತ್ಮಕ ಘಟನೆಗಳನ್ನು ಮಾಡ್ತಾರೆ. ಜನರಿಗೆ ಕೈಕೊಳಗಳನ್ನು ತೊಡಿಸಿ ಒಟ್ಟಿಗೆ ಹಗ್ಗದಿಂದ ಕಟ್ಟಿ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದರ್ಶಿಸುವಂಥದ್ದು. ಈ ರೀತಿ ಅಂತ ಬಹಳಷ್ಟು ಹೋರಾಟಗಳನ್ನು ಮಾಡ್ತಾರೆ. ಬ್ರಿಟಿಷ್ ಆಡಳಿತಾಧಿಕಾರಿಗಳು ಭಾರತೀಯ ಪೌರ ಹಕ್ಕುಗಳನ್ನು ಕಸಿದುಕೊಳ್ಳುವ ಅನೇಕ ಕರಾಳ ನಿಯಮಗಳನ್ನು ಜಾರಿಗೊಳಿಸುವುದರಲ್ಲಿ ಅವುಗಳಲ್ಲಿ ರೌಲಟ್ ಆ್ಯಕ್ಟ್ ಅಂತೇಳಿ, ಅದರಲ್ಲಿ ಅಂತಂದರೆ ಯಾವ ಆ್ಯಕ್ಟ್ ಅಂತಂದ್ರೆ ರೌಲಟ್ ಆ್ಯಕ್ಟ್ ಎಂಬ ನಿಯಮವು ಜನರ ವ್ಯಾಪಕ ಪ್ರತಿಭಟನೆಗೆ ಗುರಿ ಆಗ್ತದೆ. ಈ ನಿಯಮವು ಬ್ರಿಟಿಷ್ ಸರ್ಕಾರಕ್ಕೆ ಕೆಳಗೆ ಕೊಡಲಾದ ಅಧಿಕಾರಗಳನ್ನು ನೀಡಿತ್ತು. ಯಾವೊಬ್ಬ ಭಾರತೀಯನು ವಾರಂಟ್ ಇಲ್ಲದೆ ಬಂಧಿಸಬಹುದು. ಅಂದರೆ ಈ ರೌಲಟ್ ಆ್ಯಕ್ಟ್ ಪ್ರಕಾರ ಯಾವೊಬ್ಬ ಭಾರತೀಯನನ್ನು ಯಾವುದೇ ವಾರಂಟ್ ಇಲ್ಲದೆ ಅವನನ್ನು ಬಂಧನ ಮಾಡಬಹುದಿತ್ತು. ವಿಚಾರಣೆ ಮಾಡದೆ ಸೆರೆಮನೆಯಲ್ಲಿಡಬಹುದು. ಪ್ರತ್ಯೇಕ ನ್ಯಾಯಾಲಯದಲ್ಲಿ ರಹಸ್ಯ ವಿಚಾರಣೆಗೊಳಪಡಿಸಬಹುದು. ನ್ಯಾಯಾಲಯದ ತೀರ್ಪಿಗೆ ಎದುರಾಗಿ ಅಪೀಲು ಕೊಡುವುದನ್ನು ನಿಷೇಧಿಸಬಹುದು. ಒಂದು ಈ ರೀತಿ ಅಂತಂದ್ರೆ ನಿಯಮಗಳನ್ನು ಈ ಒಂದು ಕಾಯ್ದೆಯಲ್ಲಿ ಇತ್ತು ಅಂತೇಳಿ ನೋಡ್ತೀವಿ. ಈ ಕಾನೂನಿಗೆ ಎದುರಾಗಿ ಜನರು ಚಳವಳಿಗಳನ್ನು ಆರಂಭಿಸಿದರು. ಪ್ರತಿಭಟನೆ, ಮೆರವಣಿಗೆ, ಉಪವಾಸ, ಹರ್ತಾಳ ಹಾಗೂ ಕಾನೂನು ಉಲ್ಲಂಘನೆಗಳನ್ನು ನಡೆಸಿದರು. 1919 ಏಪ್ರಿಲ್ 6ರಂದು ದೇಶಾದ್ಯಂತ ಕರಾಳ ದಿನಾಚರಣೆಯನ್ನು ಗಾಂಧೀಜಿ ಕರೆ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. 1919 ಏಪ್ರಿಲ್ 6ರಂದು ದೇಶಾದ್ಯಂತ ಕರಾಳ ದಿನವನ್ನು ಆಚರಿಸಲು ಗಾಂಧೀಜಿಯವರು ಕರೆ ಕೊಟ್ಟರು. ಈ ಒಂದು ಕರೆಗೆ ಅಭೂತಪೂರ್ವವಾದ ಪ್ರತಿಕ್ರಿಯೆಗಳು ಲಭಿಸಿದವು ಅಂತೇಳಿ ನೋಡ್ತೀವಿ. ಪಂಜಾಬಿನಲ್ಲಿ ಮುಷ್ಕರ ನೇತೃತ್ವವನ್ನು ನೀಡಿದವ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಸೈಫುದ್ದೀನ್ ಕಿಚ್ಲೂರ್ ಅವರು ದಸ್ತಗಿರಿ ಮಾಡಲಾಯಿತು. ಪಂಜಾಬ್ನಲ್ಲಿ ಮುಷ್ಕರಕ್ಕೆ
ನೇತೃತ್ವವನ್ನು ನೀಡಿದಂಥ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಅವರನ್ನು ದಸ್ತಗಿರಿ ಮಾಡಲಾಗ್ತದೆ. ಇದನ್ನು ವಿರೋಧಿಸಿ ಪಂಜಾಬಿನ ಜಲಿಯನ್ ವಾಲ್ಬಾಗ್ ಬಾಗ್ನಲ್ಲಿ ಜನರು ಒಟ್ಟು ಸೇರಿದರು. ಜಲಿಯನ್ ವಾಲ್ಬಾಗ್ ಮೈದಾನವು 3 ಭಾಗಗಳಲ್ಲೂ ಗೋಡೆಗಳಿಂದ ಸುತ್ತುವರಿಯಲ್ಪಟ್ಟಿತ್ತು. ಕೇವಲ ಒಂದೇ ಒಂದು ಪ್ರದೇಶದ್ವಾರವನ್ನು ಮಾತ್ರ ಹೊಂದಿದ್ದ ವಿಶಾಲವಾದ ಪ್ರದೇಶವಾಗಿತ್ತು. ಯಾವುದಂತಂದ್ರೆ ಜಲಿಯನ್ ವಾಲ್ಬಾಗ್ ಮೈದಾನ. ಆಯುಧ ರಹಿತವಾದ ಜನರಿಗೆದುರಾಗಿ ಸೈನ್ಯವು ಗುಂಡು ಹಾರಿಸಿತು. ಈ ಒಂದು ಸಂದರ್ಭದಲ್ಲಿ ಅಂತಂದ್ರೆ 1919ರಲ್ಲಿ ಜಲಿಯನ್ ವಾಲ್ಬಾಗ್ ನಡೀತದೆ. ಬಹಳಷ್ಟು ಅಂತಂದ್ರೆ ಆಯುಧ ರಹಿತರಾಗಿರುವಂಥ ಜನರಿಗೆದುರಾಗಿ ಸೈನ್ಯವು ಗುಂಡು ಹಾರಿಸ್ತದೆ. ಸಾವಿರಾರು ಜನರು ಗುಂಡೇಟಿಗೆ ಬಲಿಯಾಗ್ತಾರೆ, ಗಾಯಗೊಂಡರು, ಬಹಳಷ್ಟು ಜನ ಗಾಯಗೊಂಡಿರ್ತಾರೆ. ಬಹಳಷ್ಟು ಜನ ಅಂತಂದ್ರೆ ಈ ಒಂದು ಈ ಒಂದು ಮೈದಾನದಲ್ಲಿ ಬಹಳಷ್ಟು ಮೃತ ಶರೀರಗಳನ್ನು ತೆಗೆಯಲು, ಗಾಯಗೊಂಡವರ ಶುಶ್ರೂಷೆಗೆ ಮತ್ತು ಬಾಯಾರಿದವರಿಗೆ ನೀರನ್ನು ಕೊಡಲು ಸೈನ್ಯ ಅನುಮತಿ ನೀಡಲಿಲ್ಲ ಅಂತ ಹೇಳಿ ಬಹಳಷ್ಟು ಜನರ ಈ ಒಂದು ಯುದ್ಧದಲ್ಲಿ, ಈ ಒಂದು ಹೋರಾಟದಲ್ಲಿ ಸಾಯ್ತಾರೆ ಅಂತ ನೋಡ್ತೀವಿ, ಮರಣವನ್ನು ಹೊಂತಾರೆ. ಈ ಭಯಾನಕ ಘಟನೆಯು ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡವೆಂದೇ ತಿಳಿಸಲಾಗ್ತದೆ. ಈ ಒಂದು 1919 ನಡೆದಿರುವಂಥ ಈ ಒಂದು ಘಟನೆಯನ್ನು ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಅಂತೇಳಿ ಕರೆಯಲಾಗ್ತದೆ. ಇದನ್ನು ಪ್ರತಿಭಟಿಸಿ ಕೈಸರ್ ಎ ಹಿಂದ್ ಪದವಿಯನ್ನು ಮಹಾತ್ಮ ಗಾಂಧೀಜಿಯವರು ಸರ್ಕಾರಕ್ಕೆ ಹಿಂದಿರುಗಿಸಿದರು. ಕೈಸರ್ ಎ ಹಿಂದ್ ಪದವಿಯನ್ನು ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಅಂತಂದ್ರೆ ಸರ್ಕಾರಕ್ಕೆ ಹಿಂದಿರುಗಿಸ್ತಾರೆ. ಬ್ರಿಟಿಷರು ನೀಡಿದ ಸರ್ ಪದವಿಯನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ತ್ಯಜಿಸ್ತಾರೆ. ರಾಷ್ಟ್ರದಾದ್ಯಂತ ಚಳವಳಿಗಳನ್ನು ಆರಂಭಿಸಲಾಗ್ತದೆ ಅಂತೇಳಿ ನೋಡ್ತೀವಿ. ಈ ರೀತಿ ಅಂತಂದ್ರೆ ಈ ಒಂದು ಚಳವಳಿಯ ವಿರುದ್ಧ ಹೋರಾಟವನ್ನು ಮಾಡಲಾಗ್ತದೆ. ಇನ್ನು ಧೀರನಾದ ಉದ್ದಮ್ ಸಿಂಗ್ ಬಾಲಕನಾದಂಥ ಉದ್ದಮ್ ಸಿಂಗ್ ಜಲಿಯನ್ ವಾಲ್ಬಾಗ್ ಸಾಮೂಹಿಕ ಹತ್ಯಾಕಾಂಡದ ಪ್ರತ್ಯಕ್ಷದರ್ಶಿಯಾಗಿದ್ದನು. ಈ ಹತ್ಯಾಕಾಂಡಕ್ಕೆ ನೇತೃತ್ವವನ್ನು ನೀಡಿದ ಮೈಕಲ್ ಓ ಡಯರ್ನನ್ನು ಅನೇಕ ವರ್ಷಗಳ ನಂತರ ಅವನು ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಅಂತಂದ್ರೆ ಅವನನ್ನು ಗುಂಡಿಕ್ಕಿ ಸಾಯಿಸ್ತಾನೆ. 1940 ಜುಲೈ 31ರಂದು ಉದ್ದಮ್ ಸಿಂಗ್ನನ್ನು ಮರಣದಂಡನೆಗೆ ಗುರಿಪಡಿಸಲಾಗ್ತದೆ ಅಂಥೇಳಿ ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಖಿಲಾಫತ್ ಚಳವಳಿಯ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆದಿರಿ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.